ನಮಗೆ ವಿಶದವಾಗಿ ತಿಳಿಸು ಎಂದರು. ಸೂತ ನಿಂತೆಂದನು, ಶೌನಕಾದಿಗಳೇ ಕೇಳಿ. ಪೂರ್ವದಲ್ಲಿ ಒಮ್ಮೆ ಕೈಲಾಸ ಪರ್ವತದಲ್ಲಿ ಶ್ರಾವಣ ಶುದ್ಧ ಪೌರ್ಣಮಿ ಶುಕ್ರವಾರದ ದಿನ ಶಿವನ ಮಗಳಾದ ಮಾನಸಾ ದೇವಿ ಎಂಬ ನಾಗದೇವತೆ ಗಣಪತಿಗೆ ರಕ್ಷಾಬಂಧನವನ್ನು ಮಾಡಿದಳು. ಅದನ್ನು ನೋಡಿ ಗಣಪತಿಯ ಮಕ್ಕಳಾದ ಲಾಭ, ಕ್ಷೇಮ ಎಂಬುವರು ಕಟ್ಟಬೇಕೆಂದು ಮಾನಸಾ ದೇವಿಯನ್ನು ಕೇಳಿಕೊಂಡರು. ಆಗ ಮಾನಸಾ ದೇವಿ, ಎಲೈ ಬಾಲಕರೇ ಕೇಳಿ, ರಕ್ಷಾಬಂಧನವನ್ನು ಸೋದರಿಯೇ ಮಾಡಬೇಕು, ಇತರರು ಮಾಡಬಾರದೆಂದು ನುಡಿದಳು. ಮಾನಸಾ ದೇವಿಯ ಹಿತವಚವನ್ನಾಲಿಸಿ ಗಣಪತಿಯ ಪುತ್ರರು ತಂದೆಯ ಬಳಿ ಹೋಗಿ ಜನಕನಿಗೆ ವಂದಿಸಿ, ಜನಕ, ನಮಗೆ ರಕ್ಷಾಸೂತ್ರವನ್ನು ಕಟ್ಟಲು ಸೋದರಿಯ ಅಗತ್ಯವಿದೆ, ಅನುಗ್ರಹಿಸು ಎಂದು ಬೇಡಿಕೊಂಡರು. ಆಗ ಪ್ರಸನ್ನವದನನಾದ ಗಣಪತಿಯು ಹಸನ್ಮುಖಿಯಾಗಿ ಮಕ್ಕಳನ್ನು ನುಡಿಯು ಪ್ರಾದುರ್ಭವಿಸಿದಳು. ಸಕಲ ದೇವತೆಗಳು ಈ ವಿಚಿತ್ರವನ್ನು ಕಣ್ಣಾರೆ ಕಂಡು ಸಂತೋಷಪಟ್ಟರು. ಶೌನಕಾದಿಗಳ ಕೇಳಿ. ಶ್ರೀಕರನು ವಿಶೇಷವಾಗಿ ಧನವನ್ನು ತೆಗೆದುಕೊಂಡು ಶ್ರೀರಂಗಪಟ್ಟಣಕ್ಕೆ ತೆರಳಿದನು. ಸಂಧ್ಯಾಕಾಲಕ್ಕೆ ಸ್ವಗೃಹವನ್ನು ಸೇರಿಕೊಂಡನು. ಅದೇ ಸಮಯಕ್ಕೆ ಸರಿಯಾಗಿ ಅವನ ಪತ್ನಿ ಸತ್ಯವತಿಯು ಸೌದೆಯನ್ನು ಹೊತ್ತು ತಂದಳು. ಅಡವಿಯಿಂದ ನಡೆದು ಗಣಿದು ಆಯಾಸಗೊಂಡು ಬರುತ್ತಿದ್ದನ್ನು ನೋಡಿ ಶ್ರೀಕರನು ಬಲು ನೊಂದು ಮನಸ್ಸಿನಿಂದ ಕೋಪಗೊಂಡವನಾಗಿ ಅತ್ತಿಗೆಯರನ್ನು ಅಣ್ಣಂದಿರನ್ನು ನೋಡಿ, ರೋಗಿಷ್ಠ ಭಿಕ್ಷುಕಿ ಅಂತಿರುವ ಸತ್ಯವತಿಯನ್ನು ನೋಡಿದರೆ ಅವಳಲ್ಲಿ ನಿಮಗಿರುವ ತಾತ್ಸಾರ ಬುದ್ಧಿ, ಅಸೂಯೆ, ದ್ವೇಷಗಳಷ್ಟೆಂಬುದು ತಿಳಿದು ಬರುತ್ತದೆ. ನೀವು ಅವಳಿಗೆ ಮಾಡಿದ ಅನ್ಯಾಯವನ್ನು ನೋಡಿದರೆ ನಾವೀ ಮನೆಯಲ್ಲಿ ಒಂದು ಕ್ಷಣವೂ ಇರಲಾಗದು ಎಂದು ನುಡಿ ಭಕ್ತಿ ಸಮೇತ ವಾಸವಾಗಿದ್ದನು. ಆ ನೂತನ ಗೃಹದಲ್ಲಿ ಸಂಪದ್ಯುಕ್ತನಾದ ಪತಿಯ ಸಮ್ಮತಿ ಪಡೆದು ಸತ್ಯವತಿ ಸಂತೋಷಿ ಮಾತೆಯ ರಥ ಉದ್ಯಾಪನೆಯನ್ನು ಶಾಸ್ತ್ರೋಕ್ತ ರೀತಿ ವೈಭವದಿಂದ ಮಾಡಿದಳು. ಈ ಶುಭ ಸಂದರ್ಭಕ್ಕೆ ಶ್ರೀಕರನು ತನ್ನ ಬಂಧುಗಳನ್ನು 6 ಮಂದಿ ಅಣ್ಣಂದಿರನ್ನು ಅತ್ತಿಗೆಯರನ್ನು ಆಹ್ವಾನಿಸಿ ಆದರದ ಮುಷ ಕೇಳಿ. ಶ್ರೀಕರನ ಅಣ್ಣಂದಿರ ಮಕ್ಕಳು ಸಂತೋಷಿ ಮಾತೆಯ ಉದ್ಯಾಪನೆಗೆ ಬಂದಿದ್ದರು. ಅವರ ತಾಯಿಯರು ಹೇಳಿಕೊಟ್ಟಂತೆ ನಡೆದುಕೊಂಡರು. ವಿಧ ವಿಧವಾದ ಸಿಹಿ ತಿಂಡಿಗಳನ್ನು ಮಾಡಿದರೂ ಅವು ಅವರಿಗೆ ರುಚಿಸಲಿಲ್ಲ. ಚಿಕ್ಕಮ್ಮನಾದ ಸತ್ಯವತಿ ದೇವಿಯನ್ನು ನೋಡಿ, ತಾಯೇ, ನಮಗೆ ಸಿಹಿ ಪದಾರ್ಥಗಳು ಹಿಡಿಸುವುದಿಲ್ಲ, ಖಾರ ಮತ್ತು ಹುಳಿ ಪದಾರ್ಥಗಳನ್ನು ತಿನ್ನಲು ಆಸೆ ಆಗಿದೆ. ಎಲೆ ಮಕ್ಕಳರ ಕೇಳಿ. ಸಂತೋಷಿ ಮಾತೆಯ ರಥವನ್ನು ಮಾಡಿದ್ದೇವೆ. ಈ ದಿನ ನಮ್ಮಲ್ಲಿ ಯಾರೂ ಹುಳಿ ಪದಾರ್ಥಗಳನ್ನು ತಿನ್ನಬಾರದು. ಸಿಹಿ ತಿಂಡಿಗಳು ಮತ್ತು ಸಾತ್ವಿಕ ಆಹಾರವನ್ನೇ ಸ್ವೀಕರಿಸಬೇಕು. ಜೀವಿತ ಕಾಲದಲ್ಲಿ ಮೇಲಿಂದ ಮೇಲೆ ಮಾಡುತ್ತಲಿದ್ದರು. ಕೊನೆಗೆ ಅವರು ಪುಣ್ಯಲೋಕ ಸೇರಿದರು. ಸೂತ ನಿಂತೆಂದನು, ಶೌನಕಾದಿಗಳೇ ಕೇಳಿ. ಮಹಾಮಹು ಆದಿಶೇಷನಿಗೂ ಸಾಧ್ಯವಾಗದೆಂಬುದು ಸತ್ಯವಾದ ಮಾತು. ಹೀಗಿರುವಾಗ ದೇವಿಯ ಮಹಾತ್ಮೆಯನ್ನು ನಾನೆಂತೂ ವರ್ಣಿಸಬಲ್ಲೆನು. ನನಗೆ ತಿಳಿದಿದ್ದಲ್ಲಿ ವಂಚನೆ ಇಲ್ಲದೆ ನಿಮಗೆ ಹೇಳಿದ್ದೇನೆ. ಸಂತೋಷಿ ಮಾತೆಯ ವ್ರತವನ್ನು ಶ್ರದ್ಧಾಭಕ್ತಿಗಳಿಂದ ಮಾಡಿದವರಿಗೆ ವಾಂಛಿತಾರ್ಥಗಳೆರಡಿರುವು. ರೋಗಗಳು ನಾಶವಾಗಿ ಆರೋಗ್ಯ ಹೊಂದುವರು. ಕನ್ಯೆಯರಿಗೆ ವಿವಾಹವಾಗುವುದು. ಬಂಜೆಯರಿಗೂ ಸತ್ಪುತ್ರನು ಹುಟ್ಟುವನು. ದೇವಿಯ ಕಥೆಯನ್ನು ಪಠಿಸಿದವರು ಕೇಳುವವರು ಸುಖ ಸಂತೋಷಗಳನ್ನು ಹೊಂದಿ ದೀರ್ಘಕಾಲ ಜೀವಿಸಿ ಅಂತ್ಯದಲ್ಲಿ ಮುಕ್ತಿ ಹೊಂದುವರು. ಇದಕ್ಕೆ ಸಂಶಯವಿಲ್ಲ. ಶ್ರೀ ಗಣೇಶ ಪುರಾಣದ ಶ್ರೀ ಸಂತೋಷಿ ಮಾತೆಯ ರಥಕಥೆಯ 5ನೇ ಅಧ್ಯಾಯ ಮುಗಿದು.